ಜನತಾದಳ ಗುರ್ಸ್ಕೊಂಡು ಜನತಾದಳ ಸಂಘಟನೆ ಮಾಡಬೇಕು ಅಂತೇಳಿ ಹೊರಟು ಅಭ್ಯರ್ಥಿ ಕೂಡ ಆಗಿತ್ತು. ಆದರೆ ಬಿಜೆಪಿ ಮತ್ತು ಜನತಾದಳ ಮಾಡಿಕೊಳ್ತಾ ಇರೋಂಥ ಐಕ್ಯತೆ, ಹೊಂದಾಣಿಕೆ, ಅದನ್ನ ಬೇಡ ಅಂತ ಹೇಳಿ ನಾವು ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಹೋಗಕ್ಕಾಗಲ್ಲ. ನಮ್ದು ಸೆಕ್ಯುಲರ್, ನಾವು ಕಾಂಗ್ರೆಸ್ ಪಾರ್ಟಿ ಜೊತೆನೆ ಕೂರಿಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ನಿಲ್ತೇವೆ ಅಂತೇಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಮುಖಂಡತ್ವದಲ್ಲಿ ಆ ಕ್ಷೇತ್ರದಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಪಕ್ಷಕ್ಕೆ ಎಲ್ಲರೂ ಸೇರಿ ಬರಬೇಕು ಅಂತೇಳಿ ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೇ, ನೇರವಾಗಿ ಎರಡು ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮನಸ್ಸು ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬಹಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಏನಾದ್ರು ತೀರ್ಮಾನ ಮಾಡ್ಕೋಬಹುದು, ಸುಮ್ಮನೆ ನಮ್ಮ ಅಡ್ಗಟ್ಟುಗಳ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ ವರೆಗೂ ಹೀಗೆ ನಾವೇನಾದ್ರು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗ ಏನೋ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕೆಲವೆಲ್ಲ ಚಿಂತನೆ ಇದೆ. ಇವತ್ತು ಏನು